ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಮಾವಿನಕಾಯಿ ಸ್ವೀಟ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ನಾವು ಸುಲಭವಾಗಿ ಮಾಡ್ಕೋಬೋದು. ಸಿಹಿ ಸಿಹಿ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಆಹಾರಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮಾವಿನಕಾಯಿ ಸೀಸನ್ನಲ್ಲಿ ನಾವು ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಇದನ್ನು ತಿನ್ನಬಹುದು. ಇದು ಹಣ್ಣಾಗಿರಬಾರ್ದು, ಪೂರ್ತಿ ಹಣ್ಣು ಆಗಬಾರ್ದು, ಪೂರ್ತಿ ಕಾಯಿನೂ ಇರಬಾರ್ದು. ಆ ರೀತಿಯಾಗಿ ಇರುವಂಥ ಕಾಯಿ ಎಣ್ಣೆ ತಗೊಳ್ಳಿ. ನೀವು ಸ್ವಲ್ಪ ಹಣ್ಣಾಗಲಿಕ್ಕೆ ಬಂದಿರಬೇಕು, ಕಲರ್ ಬಂದಿರಬೇಕು ಅಂತಹ ಕಾಯಿ ತಗೊಳ್ಳಿ. ನಾವು ಇದನ್ನು ಕಟ್ ಮಾಡಬೇಕಾದ್ರೆ ಅಥವಾ ಮೇಲಿನ ಸಿಪ್ಪೆ ತೆಗಿಬೇಕಾದ್ರೆ ಅದರ ರಸ ಸೋರಬಾರ್ದು ಅಂಥ ಕಾಯಿ ತಗೊಳ್ಳಿ ಮತ್ತು ಈ ರೀತಿಯಾಗಿ ಸ್ಲೈಸಸನ್ನು ಮಾಡಿಕೊಳ್ಳಿ. ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಸ್ಲೈಸಸನ್ನು ತಗೊಳ್ಳಿ. ಇದಕ್ಕಿಂತ ಹೆಚ್ಚು ಕಲರ್ ಬಂದಿರುವಂಥ ಕಾಯಿ ಕೂಡ ನಾವು ತಗೋಬಹುದು, ಆದರೆ ರಸ ಮಾತ್ರ ಸೋರಬಾರ್ದು ಅಂಥ ಕಾಯಿಯನ್ನೇ ತಗೊಳ್ಳಿ. ಇವಾಗ ಇದೇ ರೀತಿ ಎಲ್ಲ ಕಾಯಿನೂ ಕಟ್ ಮಾಡಿಕೊಂಡು ನಾನಿಲ್ಲಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಕಟ್ ಮಾಡಿ ಬಹಳ ಹೊತ್ತು ಹೊರಗಡೆ ಇಟ್ಟರೆ ಅದು ಕಾಯಿ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ನೀರಿನಲ್ಲಿ ಹಾಕಿಡಬೇಕು. ಇವಾಗ ಇದನ್ನು ಒಂದು ಸಾನಿಗೆಯಲ್ಲಿ ಹಾಕಿ ನೀರೆಲ್ಲ ಬಸಿದು ತಗೊಳ್ಳೋಣ. ಈಗ ಇಲ್ಲಿ ಇನ್ನೊಂದು ಕಡೆ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಬಿಸಿ ಆಗ್ತಿರೋ ನೀರಿನಲ್ಲಿ ನಾವು ಈ ಕಾಯಿ ಏನಿದೆಯಲ್ಲ ಇದನ್ನು ಹಾಕಬೇಕು. ಬಿಸಿಯಾಗಿರೋ ನೀರಿನಲ್ಲಿ ನಾವು ಹಾಕಿರೋದ್ರಿಂದ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಹೆಚ್ಚೇನು ಬೇಯಿಸೋದು ಬೇಡ. ಮತ್ತು ನಾವು ಈಗ ಇದನ್ನು ಸಾನಿಗೆಯಲ್ಲಿ ತೆಗಿಬೇಕು, ಅಂದರೆ ನೀರೆಲ್ಲ ಇಳಿದು ಹೋಗಬೇಕು. ಈಗ ಇದು ತಣ್ಣಗಿನೂ ಕೂಡ ಆಗಿದೆ ಮತ್ತು ನೀರು ಕೂಡ ಪೂರ್ತಿ ಹೋಗಿದೆ. ನಾನಿಲ್ಲಿ 5 ಕಾಯಿಗೆ 200 ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ 250 ಗ್ರಾಮ್ ಸಕ್ಕರೆಯನ್ನು ತಗೋಬಹುದು, ಅಂದರೆ 1/4 kg ಸಕ್ಕರೆಯನ್ನು ತಗೋಬಹುದು. ಈಗ ಇಲ್ಲಿ ನಾನು 1 ಲೇಯರ್ ಸಕ್ಕರೆ ಹಾಕಿದ್ದೀನಿ, ಇನ್ನೊಂದು ಲೇಯರ್ ಮಾವಿನಕಾಯಿ ಹಾಕಿದ್ದೀನಿ, ಮತ್ತು ಅದರ ಮೇಲೆ ಇನ್ನೊಂದು ಲೇಯರ್ ಸಕ್ಕರೆ ಹಾಕಿ ಮತ್ತೆ ಮತ್ತೊಂದು ಲೇಯರ್ ನಾವು ಇಲ್ಲಿ ಸಕ್ಕರೆ ಹಾಕಬೇಕು. ಇದೇ ರೀತಿಯಾಗಿ ನೀವು ಪೂರ್ತಿ ಖಾಲಿಯಾಗುವವರೆಗೂ ಮಾಡಬೇಕಾಗತ್ತೆ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನೀವು ಕಲ್ಲು ಸಕ್ಕರೆ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕಬಹುದು. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 4 ಗಂಟೆ ಬಿಡಬೇಕು. ಇವಾಗ ಇಲ್ಲಿ 4 ಗಂಟೆ ಆಗಿದೆ. 4 ಗಂಟೆಗಿಂತ ಹೆಚ್ಚು ಕೂಡ ಬಿಡಬಹುದು. ಇವಾಗ ಈ ಸಕ್ಕರೆ ನೀರೇನಿದೆಯಲ್ಲ ಅದು ಸೋಸ್ಕೊಳ್ಳೋಣ. ಮಾವಿನಕಾಯಿಯನ್ನು ಬೇಯಿಸ್ಕೊಂಡಿದ್ವಿ ಅಲ್ಲ, ಆ ನೀರು ಮತ್ತು ಈ ಸಕ್ಕರೆ ನೀರು ಎರಡನ್ನೂ ಮಿಕ್ಸ್ ಮಾಡಿ ನಾವು ಇದನ್ನು ಬಿಸಿ ಮಾಡಿ ತಣ್ಣಗಾದ ನಂತರ ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬಹುದು. ನಿಮಗೆ ಬೇಕು ಅಂತ ಅನಿಸಿದಾಗ ನೀವು ಇದರಿಂದ ಶರಬತ್ತನ್ನು ಕೂಡ ಮಾಡಿ ಕುಡಿಬಹುದು. ಇದರಲ್ಲಿ ಪುದೀನ ಮತ್ತು ಸಬ್ಜಾ ಬೀಜ ಇರುತ್ತೆ ನೋಡಿ, ನೆನೆಲಿಕ್ಕೆ ಹಾಕಿ ಅದನ್ನು ಹಾಕಿ ಕೂಡ ನೀವು ಶರಬತ್ತನ್ನು ಮಾಡಿಕೊಂಡು ಕುಡಿಬಹುದು. ನಾನು ಇದನ್ನು ಬಟರ್ ಪೇಪರ್ ಮೇಲೆ ನೆರಳಲ್ಲೆನೆಯಲ್ಲಿ ಮನೆಯಲ್ಲಿನೇ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಒಂದು ದಿನ ಬಿಸಿಲಲ್ಲಿ ಹಾಕಿ ನೀವು ಒಣಗಿಸ್ಕೋಬಹುದು. ಇವಾಗ ನೋಡಿ ಇಲ್ಲಿ ಒಂದೇ ದಿನದಲ್ಲಿ ಈ ರೀತಿಯಾಗಿ ಒಣಗಿದೆ. ತುಂಬ ಚೆನ್ನಾಗಿರುತ್ತೆ, ಸಿಹಿ ಸಿಹಿ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಎಲ್ಲಾದರೂ ನಾವು ಹೊರಗಡೆ ಟೂರಿಗೆ ಹೋದಾಗೆಲ್ಲ ಇದನ್ನು ತಗೊಂಡು ಹೋಗಬಹುದು. ಈಗ ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ಸಕ್ಕರೆ ಪೌಡರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ನಾವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ಇದನ್ನು ನಾವು ವರ್ಷ ಪೂರ್ತಿ ಇದನ್ನು ನಾವು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಸಿಹಿ ಸಿಹಿ ಹುಳಿ ಹುಳಿ ಮಾವಿನಕಾಯಿ ಕ್ಯಾಂಡಿ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.